ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಸಪ್ತ ಅನಗ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ, ಇದೇನಪ್ಪ ಇಷ್ಟೊತ್ತಿಗೆ ಸೊಪ್ಪು ಬಿಡಿಸ್ತಿದ್ದಾರೆ ಅಂತ ನೋಡ್ತಿದ್ದೀರಾ. ಏನು ಗೊತ್ತಾ, ಯಾವ ಮಕ್ಕಳು 1 ವರ್ಷದಿಂದ 5 ವರ್ಷ 10 ವರ್ಷನೇ ಆಗಿರ್ಬೋದು, ಯಾರ್ಯಾರು ಡೈರೆಕ್ಟಾಗಿ ಸೊಪ್ಪು ತರಕಾರಿನ ತಿನ್ನೋಕ್ಕೆ ಇಷ್ಟಪಡಲ್ವೋ, ಸೊ ಅವರಿಗೆ ನೀವು ಈ ಥರ ಒಂದು ಟ್ರಿಕ್ಸ್ನ ಯೂಸ್ ಮಾಡ್ಬೋದು. ಅದೇನಪ್ಪ ಅಂತ ಹೇಳಿದ್ರೆ, ಸೊಪ್ಪು ಅಥವಾ ತರಕಾರಿನ ಇರ್ಬೋದು, ಅದನ್ನ ತೆಗೆದುಕೊಂಡು ಬಿಸಿಲಲ್ಲಿ ಒಣಗಿಸಿ ಅದನ್ನ ಪುಡಿ ಮಾಡಿ ನಾವು ಮಕ್ಕಳಿಗೆ ತಿನ್ನಿಸ್ಬೋದು. ಸೊ ನನ್ನ ಮಗನೂ ಕೂಡ ಸೊಪ್ಪು ತರಕಾರಿನ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ಪಾಲಕ್ ಸೊಪ್ಪು ಎಷ್ಟೊಂದು ವಿಟಮಿನ್ಸಲ್ಲಿ ಐರನ್ಸಲ್ಲಿ ಎಷ್ಟು ರಿಚ್ ಆಗಿದೆ ಅಂತ ನಮಗೆ ಗೊತ್ತು. ಸೊ ಸೊಪ್ಪುಗಳ ಒಂದು ರಾಜ ರಾಣಿ ಅಂತಲೇ ಹೇಳ್ಬೋದು ಪಾಲಕ್ ಸೊಪ್ಪನ್ನ. ಅಷ್ಟೊಂದು ರಿಚ್ ಫುಡ್ ಅದು. ಸೊ ಅದಕ್ಕೋಸ್ಕರ ನಾನು ಪಾಲಕ್ ಸೊಪ್ಪನ್ನ ತೊಗೊಂಡು ಅದನ್ನ ಚೆನ್ನಾಗಿ ತೊಳೆದು, ಸೊ ಅದರಿಂದ ಪೌಡರ್ ಮಾಡಿ ಅದನ್ನು ಸರಿ ಆಗಿರ್ಬೋದು ಅಥವಾ ದೋಸೆ ಆಗಿರ್ಬೋದು ಅಥವಾ ಇಡ್ಲಿಗಾಗಿರ್ಬೋದು, ಯಾವುದಕ್ಕೆ ಆಗಿರ್ಬೋದು, ಅವ್ರು ಏನು ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಒಂದೊಂದು ಸ್ಪೂನ್ ಹಾಕಿ ಅದು ದೋಸೆ ಮಾಡಿ ಅಥವಾ ಸರಿ ಮಾಡಿ ತಿನ್ನಿಸ್ತಾ ಇದ್ದೀನಿ. ಸೊ ಈ ಥರ ಎಲ್ಲನೂ ಕ್ಲೀನಾಗಿ ತೊಳೆದ ಮೇಲೆ ಸೊ ಅದನ್ನ ನಾವು ಕ್ಲೀನಾಗಿ ಸಣ್ಣ ಕಟ್ ಮಾಡ್ಕೊತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದು ಬೇಗ ಡ್ರೈ ಆಗಲಿ ಬಿಸಿಲಿಗೆ ಅಂತ. ಸೊ ಇವಾಗ ಬಿಸಿಲು ಕಾಲ ಆಗಿರೋದ್ರಿಂದ ಸೊಪ್ಪೆಲ್ಲ ಬೇಗ ಡ್ರೈ ಆಗುತ್ತೆ. ಸೊ ನಮಗೆ ಚಳಿಗಾಲದಲ್ಲಿ ಏನು ಮಾಡೋದು ಅಂತ ಹೇಳಿದ್ರೆ, ಸೊ ನಾವು ಇವಾಗಲೇ ಸೊಪ್ಪನ್ನ ಡ್ರೈ ಮಾಡಿಕೊಂಡು ಒಂದು ಏರ್ ಕಂಟೈನರ್ ಅಥವಾ ಏರ್ ಟೈಟ್ ಬ್ಯಾಗಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಚಳಿಗಾಲದಲ್ಲೂ ಕೂಡ ನಾವು ಯೂಸ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ನೋಡಿ, ಈ ಥರ ಸಣ್ಣದಾಗಿ ಸೊಪ್ಪನ್ನ ಹೆಚ್ಚಿ ಇಟ್ಕೊತಿದ್ದೀವಿ. ಸೊ ಎಲ್ಲ ಹೆಚ್ಚಾಯ್ತಲೇ ಅದನ್ನ ಕ್ಲೀನಾಗಿ ಸ್ಪ್ರೆಡ್ ಮಾಡಿ ತಟ್ಟೆಯಲ್ಲಿ ಅದನ್ನ ನಾವು ಬಿಸಿಲಲ್ಲಿಟ್ಟು ಡ್ರೈ ಮಾಡೋದಕ್ಕೆ ಅಂತ ಬಿಸಿಲಲ್ಲಿಟ್ಟು ಸುಮಾರು ಬೆಳಗ್ಗೆ ಒಂದು 9 ಗಂಟೆಲಿಟ್ಟರೆ ಸಂಜೆ ತನಕ ಎಲ್ಲ ಡ್ರೈ ಆಗಿಬಿಡುತ್ತೆ. ನೋಡಿ, ಈ ಥರ ಕ್ಲೀನಾಗಿ ಸ್ಪ್ರೆಡ್ ಮಾಡಿ ಒಂದಕ್ಕೊಂದು ಅಂಟದೇ ಇರೋ ಹಾಗೆ ಮಾಡಿ ಸೊ ಅದನ್ನ ನಾನು ಬಿಸಿಲಲ್ಲಿ ಇಡ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ನನ್ನ ಮಗ ಸ್ನಾನ ಮಾಡ್ತೀನಿ ಅಂತ ಹೇಳಿ ಬಕೆಟಾಗಿ ಮುಳುಗಿ ಎದ್ದು ಹೇಗೆ ಆಟ ಇರ್ತಿದ್ದೀನಿ ನೋಡಿ. ಮಕ್ಕಳು ಆಟ ಆಡೋದೇ ಒಂದು ಚಂದ ಅಲ್ವಾ. ನೋಡಿ ಯಾವ ಥರ ಆಟ ಆಡ್ತಿದ್ದಾನೆ ಅಂತ. ಸೊ ಇವಾಗ ಬೇಸಿಗೆಗಾಲ ಇರೋದ್ರಿಂದ ಕೋಲ್ಡ್ ವಾಟರಲ್ಲಿ ಆಟ ಆಡೋದ್ರಿಂದ ಏನೂ ಸಮಸ್ಯೆ ಇರಲ್ಲ ಅಂತ ಬಿಟ್ಟಿದ್ದೆ. ಸೊ ಅಷ್ಟರಲ್ಲಿ ಅವನು ಆಟ ಆಡಿ ಮುಗಿಸೋ ಅಷ್ಟರಲ್ಲಿ ಅಮೆಝಾನಲ್ಲಿ ಒಂದು ಪಾರ್ಸಲ್ ಬಂತು. ದಿನಸಿನ ಆರ್ಡ್ರ್ ಮಾಡಿದ್ದೆ. ಸೊ ಆ ದಿನಸಿನ ರಿಸೀವ್ ಮಾಡಿಕೊಂಡೆ. ಸೊ ಇದೇ ಫಸ್ಟ್ ಟೈಮೆಲ್ಲ ನಾನು ಆರ್ಡ್ರ್ ಮಾಡ್ತಾನೆ ಇರ್ತೀನಿ ಅಮೆಝಾನಲ್ಲಿ. ದಿನಸಿ ಸಾಮಾನುಗಳು ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ನಾರ್ಮಲ್ ಅಂಗಡಿಲಿ ತಗೊಳ್ಳುವಾಗೆ ಇರುತ್ತೆ. ಮತ್ತು ನಾರ್ಮಲ್ ಅಂಗಡಿಗಿಂತ ಒಂದು 3 ರೂಪೀಸ್ 5 ರೂಪೀಸ್ ಕಡಿಮೆ ಕೂಡ ಇರುತ್ತೆ. ಸೊ ಆದ್ದರಿಂದ ನಾನು ಸಾಮಾನ್ಯವಾಗಿ ಅಮೆಝಾನಲ್ಲೇ ಆರ್ಡ್ರ್ ಮಾಡ್ತಾ ಇರ್ತೀನಿ. ಎಲ್ಲ ಥರ ಸಾಮಾನು ಸಿಗುತ್ತೆ ಮತ್ತು ಮನೆಗೆ ಡೆಲಿವರಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ಆ ಪಾರ್ಸೆಲ್ ಎಲ್ಲ ಬಂತು. ಅದನ್ನು ಓಪನ್ ಮಾಡಿ ಏನೇ ಬಂದ್ರೂ ನನ್ನ ಮಗ ಫಸ್ಟ್ ಕೂತ್ಕೊತಾನೆ ನಾನು ಓಪನ್ ಮಾಡ್ತೀನಿ ಅಂತ. ಸೊ ಅದೇ ರೀತಿ ಕೂತಿದ್ದಾನೆ. ಅಮ್ಮ ಎಲ್ಲನೂ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಎಲ್ಲ ಸರಿಯಾಗಿದೆಯಾ ಅಂತ. ಕಡಲೆ ಬೀಜ, ಬಟಾಣಿ, ಮನೆಗೆ ಏನೇನು ಬೇಕೋ ಎಲ್ಲ ಆರ್ಡ್ರ್ ಮಾಡಿದ್ದೆ. ಸೊ ಬಂತು, ಎಲ್ಲ ಚೆಕ್ ಮಾಡ್ಕೊಂಡಾಯಿತು. ಸೊ ಕೇಕ್ಸ್, ನನಗೆ ಬ್ರಿಟಾನಿಯಾ ಕೇಕ್ಸ್ ಅಂದರೆ ಇಷ್ಟ, ಅದನ್ನು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. ಎಲ್ಲ ಸಾಮಾನು ಬಂತು. ಸೊ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಅದು ಡ್ರೈ ಆದಮೇಲೆ ಈ ಥರ ಆಗುತ್ತೆ. ಸೊ ನೀವು ಒಂದು 4 ಗಂಟೆ ಸೊಪ್ಪು ತೊಗೊಂಡ್ರೆ ಅದರಲ್ಲಿ ನಿಮಗೆ ಒಂದು 100 ಗ್ರಾಮಷ್ಟು ಪೌಡ್ರ್ ಸಿಗುತ್ತೆ ಅಷ್ಟೇ. ಸೊ ಅದನ್ನೆಲ್ಲ ನಾನು ಒಟ್ಟಿಗೆ ಗೂಡಿಸ್ಕೊತಿದ್ದೀನಿ. ಸೊ ಒಟ್ಟು ಕೂಡಿಸಿದಾಗ ನೋಡಿ ಇಷ್ಟು ಸೊಪ್ಪಾಯಿತು. 4 ಗಂಟೆ ಸೊಪ್ಪನ್ನ ಯೂಸ್ ಮಾಡಿದ್ದು ನಾನು, ಬಟ್ ಇಷ್ಟು ಸೊಪ್ಪು ಸಿಕ್ತು. ಸೊ ಇದನ್ನ ಇನ್ನೂ ಪೌಡ್ರ್ ಮಾಡಿದ್ರೆ ಇನ್ನೂ ಕಡಿಮೆ ಆಗುತ್ತೆ, ಒಂದು 100 ಗ್ರಾಮಷ್ಟು ಆಗುತ್ತೆ ಅಷ್ಟೇ. ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ನೀವು ಕೂಡ ಈ ಟ್ರಿಕ್ಸ್ನ ಫಾಲೋ ಮಾಡಿ ನಿಮ್ಮ ಮಕ್ಕಳು ಕೂಡ ಸೊಪ್ಪು ತರಕಾರಿನೇ ತಿನ್ನಬಹುದು. ಪ್ಲೀಸ್ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.